ಬಿಹಾರದಲ್ಲಿ ಒಳ ನುಸುಳುಕೋರರನ್ನ ರಕ್ಷಿಸಿ ಯಾತ್ರೆಯಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಅವರ ತಾಯಿಯ ಬಗ್ಗೆ ನಿಂದನೀಯ ಪದವನ್ನ ಬಳಸಿದ್ದಾರೆ ಎಂದು ಬಿಜೆಪಿ ಇಂದು ಪ್ರತಿಭಟನೆಯನ್ನು ನಡೆಸಲಾಗಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ರಾಜ್ಯ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಸಿ ಮಂಜುಳಾ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ರಾಹುಲ್ ಗಾಂಧಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಲಾಗಿದೆ. ಇನ್ನು ರಾಹುಲ್ ಗಾಂಧಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅವರ ತಾಯಿಯ ವಿರುದ್ಧ ಮಾತನಾಡಿರೋದು ನಿಜವಾಗ್ಲೂ ಖಂಡನೀಯ. ಹಿರಾಬೇನ್ ಅವರನ್ನ ಅಪಮಾನಿಸಿದ್ದು ಎಲ್ಲಾ ತಾಯಂದಿರನ್ನ ಅಪಮಾನಿಸಿದಂತೆ. ರಾಹುಲ್ ಗಾಂಧಿ ಕೂಡಲೇ ಕ್ಷಮೆಯಾಚಿಸಬೇಕು ಎಂದು ಪ್ರತಿಭಟನೆಯಲ್ಲಿ ಒತ್ತಾಯಿಸಲಾಗಿದೆ. ನಾವು ಮಾಡಿದ್ದೇವೆ. ಇಡೀ ಶ್ರೀಯುತ ರಾಹುಲ್ ಗಾಂಧಿ ಅವರು ಮೊನ್ನೆ ಬಿಹಾರದ ಒಂದು ರ್ಯಾಲಿಯ ವೇದಿಕೆಯ ಮೇಲೆ ಅವರ ಕಾರ್ಯಕರ್ತ, ದೇಶದ ಹೆಮ್ಮೆಯ ಪ್ರಧಾನಿ ಮತ್ತು ಅವರ ಸ್ವರ್ಗೀಯ ತಾಯಿಯವರನ್ನ ಕುರಿತು ಅತ್ಯಂತ ಕೀಳು ಮಟ್ಟದ ಭಾಷೆಯಲ್ಲಿ ಮಾತನಾಡಿದಾಗ ಅದನ್ನು ಖಂಡಿಸಿಲ್ಲ ಮತ್ತು ಕ್ಷಮೆಯನ್ನು ಯಾಚಿಸಿಲ್ಲ. ಹಾಗಾಗಿ ದೇಶದ ಸಂಸ್ಕೃತಿ, ರಾಜಕೀಯ ಸಂಸ್ಕೃತಿ ಮತ್ತು ಮಹಿಳೆಯರ ಬಗ್ಗೆ ಇರುವಂಥ ಒಂದು ಕೀಳು ಅಭಿರುಚಿಯನ್ನು ವಿರೋಧಿಸಿ ಇವತ್ತು ರಾಜ್ಯ ಮಹಿಳಾ ಮೋರ್ಚಾ ನೇತೃತ್ವದಲ್ಲಿ BY ವಿಜೇಂದ್ರ ಅವರ ಒಂದು ಗೈಡ್ಲೈನ್ಸ್ ಅಲ್ಲಿ ಇವತ್ತು ಹೋರಾಟವನ್ನು ನಾವು ಮಾಡಿದ್ದೇವೆ. ಇಡೀ ದೇಶದಲ್ಲಿ ಈ ಹೋರಾಟ ನಡೀತಿದೆ. ರಾಹುಲ್ ಗಾಂಧಿಯವರು ಹೀರಾಬೆನ್ ಅವರನ್ನು ಅಪಮಾನ ಮಾಡೋದ್ರ ಮೂಲಕ ದೇಶದ ಎಲ್ಲ ನಾರಿಯರನ್ನು ಅಪಮಾನ ಮಾಡಿದ್ದಾರೆ ಅಂತ ಹೇಳಿ ಇವತ್ತು ಕ್ಷಮೆ ಯಾಚಿಸಬೇಕು ಅಂತ ಒತ್ತಾಯ ಮಾಡಿ ಈ ಹೋರಾಟವನ್ನ ಮಾಡ್ತಿದ್ದೇವೆ. ರಾಹುಲ್ ಗಾಂಧಿಯವರು ಹೀರಾಬೆನ್ ನಮ್ಮೆಲ್ಲರ ತಾಯಿನ ಅಪಮಾನಿಸಿದಂಗೆ ದೇಶದ ಭಾರತ ಮಾತೆಯನ್ನು ಕೂಡ ವಿದೇಶಿ ನೆಲದಲ್ಲಿ ಅವರು ಅಪಮಾನ ಮಾಡಿ